ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಫುಲ್ ಸಾಫ್ಟ್ ಆಗಿರೋ ಬಾಯಲ್ಲಿಟ್ಟರೆ ಕರಗುವಂಥ ಬೇಸನ್ ಲಾಡು ನಿಮ್ಗೆ ತೋರ್ಸೋಣ. ಬೇಸನ್ ಲಾಡು, ಬೇಸನ್ ಉಂಡೆ ಯಾವುದಾದ್ರೂ ನೀವು ಅನ್ಕೋಬೋದು. ನಾವು ಅನ್ನೋದು ಮನೇಲಿ ಯಾವಾಗ್ಲೂ ಬೇಸನ್ ಉಂಡೆ ಈ ಥರನೇ ಅಂತೀವಿ. ಓಕೆ, ಇವತ್ತು ಬೇಸನ್ ಉಂಡೆ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತೀನಿ. ಓಕೆ, ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿರಿ. ಓಕೆ, ಮೊದಲಿಗೆ ನಾನಿಲ್ಲಿ ಒಂದು ಸ್ವಲ್ಪ ಮಾಡಿ ನೋಡಿದೆ. ಮಸ್ತ್ ಅಂದ್ರೆ ಮಸ್ತಾಗಿದ್ದು ಉಂಡೆ, ಫುಲ್ ಸಾಫ್ಟ್. ಇದಕ್ಕೇನು ಜಾಸ್ತಿ ಏನೂ ಬೇಕಾಗಿಲ್ಲ. ಕಡಲೆ ಹಿಟ್ಟು ಅಂದ್ರೆ ಇಲ್ಲಿ ನಮ್ಮ ಮಮ್ಮಿ ಕಡಲೆ ಎಲ್ಲ ಹುರಿದು, ಕಡಲೆಬೇಳೆ ಎಲ್ಲ ಹುರಿದು ಗಿರ್ನಿಗೆ ಹೋಗಿ ಹಾಕ್ಸ್ಕೊಂಡು ಬಂದಾರ. ಫುಲ್ ಪ್ಯೂರ್ ಮನೆಯಲ್ಲೇ ಮಾಡ್ಯಾರ. ಇದನ್ನೆಲ್ಲ ಹುರಿದು ಕೊಟ್ಟು ಬೀಸ್ಕೊಂಬಂದಿದ್ದು. ನೀವು ಬೇಕಂತಂದ್ರೆ ಅಂಗಡಿಯಲ್ಲಿ ಸಿಗ್ತೈತಲ್ಲ ಕಡಲೆ ಹಿಟ್ಟು, ಅದನ್ನು ತಂದು ನೀವು ಮಾಡ್ಕೋಬೋದು. ಅಂದರೆ ಇದು ಫುಲ್ ತುಪ್ಪದಲ್ಲೇ ಮಾಡಬೇಕಿದು. ನೀವು ಮೆಜರ್ಮೆಂಟ್ ಬೇಕು ಅಂತಂದ್ರೆ ಒಂದು ಬಟ್ಲ, ನೀವು ಯಾವುದಾದ್ರೂ ಅಳತೆ ತೊಗೋಬೋದು. ಒಂದು ಬಟ್ಲ ಹಿಟ್ಟು ತೊಗೊಂಡ್ರೆ ಅದ್ರದ್ಲೇ ಸೇಮ್ ಒಂದು ಬಟ್ಲ ಸಕ್ಕರೆ ತೊಗೋಬೇಕು. ಸಕ್ಕರೆನ ಮಿಕ್ಸಿಗೆ ಹಾಕ್ಕೊಂಡು ಫುಲ್ ಪುಡಿ ಮಾಡ್ಕೋಬೇಕು. ಅಷ್ಟೇ. ನೀವು ತುಪ್ಪನೂ ತೊಗೋಬೋದು. ಒಂದು ಬಟ್ಲ ಏನು ತೊಗೊಂಡಿರ್ತಿರಲ್ಲ ಅಷ್ಟೇ ನೀವು ಒಂದು ಬಟ್ಲ ತುಪ್ಪ ತೊಗೋಬೋದು. ಅದಕ್ಕಿಂತ ಸ್ವಲ್ಪ ಕಮ್ಮಿ, ಅರ್ಧ ಬಟ್ಲನೂ ತೊಗೋಬೋದು. ಎಷ್ಟು ತುಪ್ಪ ಹಾಕ್ತೀರ ಅಷ್ಟು ಸಾಫ್ಟಾಗಿ ಟೇಸ್ಟಿಯಾಗಿ ಬಂದಿರ್ತಾವೆ. ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ. ಅದಕ್ಕೆ ಮಮ್ಮಿ ನೋಡು ನೀ ಯಾವ ಥರ ಮಾಡ್ತೀನಿ ಮಾಡಂತ ಹೇಳಿದ್ರು. ಮೊದಲಿಗೆ ಒಂದು ಬಟ್ಟಲ್ದಷ್ಟೇ ಮೆಜರ್ಮೆಂಟ್ನ ತೊಗೊಂಡು ಮಾಡಿದ್ದೆ. ಮಸ್ತ್ ಟೇಸ್ಟಿಯಾಗಿದ್ದು, ಎಲ್ಲರಿಗೂ ಇಷ್ಟ ಅದು. ಮತ್ತು ಅದಕ್ಕೆ 5 ಬಟ್ಟಲು ಅಳತೆ ತೊಗೊಂಡು ಮತ್ತು 5 ಬಟ್ಟಲದ್ದು ಮಾಡೀನಿ ಉಂಡೆ. ಮಸ್ತ್ ಅಂದ್ರೆ ಮಸ್ತಾಗ್ಯವು. ಓಕೆ, ನೀವು ಟ್ರೈ ಮಾಡಿರಿ. ಈಗೆಲ್ಲ ನಾಗರ ಪಂಚಮಿಗೆಲ್ಲ ಉಂಡೆ ಕರ್ಜಿಕಾಯಿ ಎಲ್ರದ್ದು ಫುಲ್ ಜೋರು ಇರ್ತೈತಿ. ನಮ್ಮ ಮನೆಯಾಗೂ ಅಷ್ಟೇ ಮೊದಲಿನಿಂದನೂ ಎಲ್ಲ ಥರ ಉಂಡೆ ಮತ್ತು ಕರದಂಟು ಇದನ್ನೆಲ್ಲನೂ ಮಾಡ್ಕೊಂಡು ಬಂದಾರ. ನಿಮ್ಮ ಜೊತೆ ಆದಷ್ಟು ನಮ್ಮ ಮಮ್ಮೀರು ಯಾವ ಥರ ಉಂಡೆ ಮಾಡ್ತಾರೆ, ಕರದಂಟ ಏನೇನು ಆದಷ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಓಕೆ, ಈಗ ತುಪ್ಪನ ಇಷ್ಟಿಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳತ್ತೀನಿ. ನಿಮ್ಗೆ ಅಳತೆ ಆಗಲೇ ನಾ ಹೇಳಿ, ಒಂದು ಬಟ್ಲ ನೀವು ಹಿಟ್ಟು ತೊಗೊಂಡ್ರೆ ಒಂದು ಬಟ್ಲ ಸೇಮ್ ಅಳತೆ ಸಕ್ಕರೆ ತೊಗೋಬೇಕಾಕೈತಿ. ಸಕ್ಕರೆ ಪುಡಿ ಈ ಥರ ಮಿಕ್ಸಿ ಜಾರ್ ಒಳಗೆ ಹಾಕೋಬೇಕು. ಓಕೆ, ನಾನಿಲ್ಲಿ ಒಂದು 4 ಏಲಕ್ಕಿ ತೊಗೊಂಡಿನಿ. ನಾನು ಇಲ್ಲಿ 5 ಈ ಬಟ್ಲ ಅಳತೆಯಿಂದ 5 ಬಟ್ಲ ಹಿಟ್ಟು ತೊಗೊಂಡಿನಿ ಮತ್ತು 5 ಬಟ್ಲ ಸಕ್ಕರೆ ತೊಗೊಳತ್ತೀನಿ. ನಿಮಗೆ ಇದಕ್ಕಿಂತ ಕಮ್ಮಿ ಸ್ವೀಟ್ ಬೇಕಂತಂದ್ರೂ ನೀವು 4 ಬಟ್ಲನೂ ತೊಗೊಳ್ಬೋದು. ನಿಮ್ಮ ಸ್ವೀಟ್ ತಕ್ಕಂಗೆ ನಿಮ್ಗೆ ಯಾವ ಥರ ಇಷ್ಟ ಆಕೈತಿ ಆ ಥರ ನೀವು ಮಾಡ್ಕೊಳ್ರಿ. ನಾನು ನಿಮ್ಗೆ ಅಳತೆ ಕರೆಕ್ಟಾಗಿ ಇರಲಿ ಅಂಥೇಳಿ ನಿಮ್ಗೆ ಒಂದು ಸರಿ ಹೇಳತ್ತೀನಿ. ನೀವು ಇದಕ್ಕಿಂತ ಕಡಿಮೆ ಸ್ವೀಟ್ ಬೇಕಂದ್ರೂ ನೀವು ಕಮ್ಮಿ ಹಾಕೋಬೋದು. ಓಕೆ, ನಾನು ಮೊದಲಿಗೆ ಎಲ್ಲನೂ ಅದನ್ನು ಹುರ್ಕೊಂಡಿನಿ. ತುಪ್ಪದಲ್ಲೇ ಫುಲ್ ಫ್ರೈ ಮಾಡ್ಕೊಂಡಿನಿ ಅದನ್ನೆಲ್ಲ ಹಿಟ್ಟು. ಓಕೆ, ಈ ಥರ ಲಾಸ್ಟಿಗೆ ಈ ಥರ ಬರ್ತೈತಿ. ಅದನ್ನು ತುಪ್ಪ ಹಾಕಿ ಮಿಕ್ಸ್ ಮಾಡ್ತಾ ಈ ಥರ ಆಗಬೇಕು. ಈ ಥರ ಎಲ್ಲ ಆದಮೇಲೆ ಒಂದು 20 ನಿಮಿಷ ಆದರೂ ನೀವು ತಿರುಗಿಸ್ಲೇಬೇಕು. ಹಿಟ್ಟನ್ನ ತುಪ್ಪ ಹಾಕಿ ಅದನ್ನು ಫ್ರೈ ಮಾಡ್ಕೊಳ್ಳೇಬೇಕು. ಅದು ಆದಮೇಲೆ ಈ ಥರ ಆದಮೇಲೆ ಒಂದು ಸ್ವಲ್ಪ ಆರೋದಕ್ಕೆ ಬಿಡಬೇಕು. ಒಂದು ಸ್ವಲ್ಪ ಆರಿದ್ಮೇಲೆ ಇನ್ನೊಂದು ಸ್ವಲ್ಪ ಬಿಸಿ ಇರುವಾಗಲೇ ಈ ಥರ ನಾವೇನು ಮಿಕ್ಸಿಗೆ ಹಾಕ್ಕೊಂಡಿರ್ತೀವಲ್ಲ ಸಕ್ರೆ, ಇದಕ್ಕೆ ಸ್ವಲ್ಪನೇ ಮಿಕ್ಸ್ ಮಾಡ್ಕೊತ ಹೋಗಬೇಕು. ನಿಮ್ಗಾಗಲೇ ಗೊತ್ತಾಕೈತಿ ಕೈ ಒಳಗೆ ಅದನ್ನೆಲ್ಲ ಪುಡಿ ಕೈ ಒಳಗೆ ಉಂಡೆ ಮಾಡಿಕೊಂಡು ನೋಡ್ಕೋಬೇಕು. ನಿಮ್ಗೆ ಸಾಕು, ಇಷ್ಟೇ ಸಾಫ್ಟಾಗಿರಲಿ, ಸಕ್ಕರೆ ಎಲ್ಲ ಜಾಸ್ತಿ ಬೇಡ ಅಂತ ಅನ್ಸಿದ್ರೆ ನೀವು ಅಷ್ಟೇ ಬಿಡ್ಬೋದು. ಸ್ವೀಟೆಲ್ಲ ನಿಮ್ಗೆ ಕರೆಕ್ಟ್ ಅಂತ ಅನ್ಸಿದ್ರೆ. ಇಲ್ಲ ಇನ್ನೂ ಸಕ್ಕರೆ ಪುಡಿ ಹಿಡಿತೈತಂದ್ರೆ ನೀವು ಇನ್ನೂ ಸ್ವಲ್ಪ ಹಾಕೋಬೇಕು. ನೋಡಿರಿ, ಇಲ್ಲಿ ಫುಲ್ ಸಾಫ್ಟ್ ಆಗೈತಿ. ಹಿಂಗೆ ಮಾಡಿದರೆ ಹಿಂಗೆ ಮಾಡಿದರೆ ಇಷ್ಟು ಒಳಗೆ ಹೋಗತ್ತೈತೆ, ಅಷ್ಟು ಸಾಫ್ಟಾಗಿದ್ದು. ಓಕೆ, ನಿಮ್ಗೆ ಬೇಕಂದರೆ ಇನ್ನೂ ಒಂದು ಸ್ವಲ್ಪ ಸಕ್ಕರೆ ನೀವು ಹಾಕೋಬೋದು. ನಾನು ಮತ್ತೆ ಒಂದು ಸ್ವಲ್ಪ ಸಕ್ಕರೆನ ಹಾಕ್ಕೊಂಡು ಮತ್ತೆ ಎಲ್ಲ ಉಂಡೆನ ಮಾಡಿಕೊಂಡೆ. ಮಸ್ತ್ ಟೇಸ್ಟಿಯಾಗಿದ್ದು, ಬಾಯಾಗಿಟ್ಟರೆ ಕರಗೋ ಥರ ಆಗಿದ್ದು. ಓಕೆ, ಫೈನಲಾಗಿ ಎಲ್ಲ ಉಂಡೆನೂ ಮಾಡಿ ನಿಮ್ಗೆ ತೋರಿಸ್ತೀನಿ ಎಷ್ಟಾದವು ಅಂಥೇಳಿ. ಓಕೆ, ನೋಡಿರಿ, ಇಷ್ಟು ಉಂಡೆ ಆದವು ನೋಡ್ಬೋದು ನೀವು. ಎಲ್ಲನೂ ಉಂಡೆ ಎಲ್ಲ ಕಟ್ಟಿ ಇಟ್ಟೀನಿ. ಓಕೆ, ಇಷ್ಟು ಉಂಡೆ ಅದು ನೋಡೋಕೆ ಎಷ್ಟು ಮಸ್ತ್ ಕಾಣಿಸತ್ತಿರ್ಬೋದು, ಅಷ್ಟೇ ಟೇಸ್ಟಿಯಾಗಿದ್ದು. ನೀವು ಒಂದು ಸರಿ ಟ್ರೈ ಮಾಡಿ ನೋಡಿರಿ. ಇಷ್ಟ ಆದ್ರೆ ಒಂದು ಲೈಕ್, ಶೇರ್, ಕಮೆಂಟ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿರಿ. ಓಕೆ, ಇಷ್ಟು ಲಾಡು ಆಗಿದ್ದು. ಅದಕ್ಕೆ ಕಲ್ಲರ್ ನೋಡಿರಿ ಎಷ್ಟು ಚಂದ ಬಂದವ ಅಂಥೇಳಿ. ಯಾಕಂದ್ರೆ ತುಪ್ಪದಲ್ಲಿ ಫುಲ್ ಚಂದಾಗಿ ಫ್ರೈ ಮಾಡಿರ್ತೀವಲ್ಲ,
ನಿಧಾನವಾಗಿ ಪೇಷನ್ಸಿಂದ ಫ್ರೈ ಮಾಡ್ಬೇಕು ಅದನ್ನು. ಹಿಟ್ಟು ಬೇಸರೆಲ್ಲ ಮಾಡ್ಕೊಳಕ್ಕೆ ಹೋಗಂಗಿಲ್ಲ. ಓಕೆ, ನಮ್ಮ ಮಮ್ಮಿರು ನೋಡ್ರಿ ಎಷ್ಟು ನಾಚಾತರ ಹಿಡ್ಕೊಂಡು ನಿಂದ್ರಾಕ. ಓಕೆ, ಇವತ್ತಿಂದು ಚಿಕ್ಕ ವಿಡಿಯೋ ಆಗಿತ್ತು, ರೆಸಿಪಿ ವಿಡಿಯೋ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.